ನಮಸ್ಕಾರ ಗೆಳೆಯರೇ, ನೀವು ಕರಾವಳಿಯ ಸೌಂದರ್ಯವನ್ನು ಆಸ್ವಾದಿಸಲು ಇಷ್ಟಪಡುವವರ? ಹಾಗಾದರೆ ನೀವು ಕರ್ನಾಟಕದ ಉಡುಪಿಯಲ್ಲಿರುವ ಸೇಂಟ್ ಮೇರಿಸ್ ಐಲ್ಯಾಂಡ್ಗೆ ಭೇಟಿ ನೀಡಲೇಬೇಕು. ಜ್ವಾಲಾಮುಖಿ ಶಿಲೆಗಳು, ಬಿಳಿಮರಳು ಮತ್ತು ತಿಳಿ ನೀಲಿ ಸಮುದ್ರ. ಈ ದ್ವೀಪದ ವಿಶೇಷತೆ ಏನು? ಅಷ್ಟಕ್ಕೂ ಇಲ್ಲಿಗೆ ತಲುಪುವುದು ಹೇಗೆ? ಈ ಎಲ್ಲಾ ಕುತೂಹಲಕಾರಿ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ಸವಿಸ್ತಾರವಾಗಿ ನೋಡೋಣ. ಬನ್ನಿ. ಕ್ರಿಶಾ 1497ರಲ್ಲಿ ವಾಸ್ಕೋ ಡ ಗಾಮಾ ಇಲ್ಲಿಗೆ ಬಂದಿಳಿದು ತನ್ನ ತಾಯಿಯ ನೆನಪಿಗಾಗಿ ಸಾಂಟಾ ಮರಿಯಾ ಎಂದು ಹೆಸರಿಟ್ಟನು. ಸ್ಥಳೀಯವಾಗಿ ಇದನ್ನು ತುನ್ಸೆಪಾರ್ ಮತ್ತು ಕೋಕೋನಟ್ ಐಲ್ಯಾಂಡ್ ಎಂದು ಕರೆಯುತ್ತಾರೆ. ಸೇಂಟ್ ಮೇರಿಸ್ ದ್ವೀಪದ ನಿಜವಾದ ಹೀರೋ ಇಲ್ಲಿರುವ ಬಂಡೆಗಳು. ಇವು ಸಾಮಾನ್ಯ ಕಲ್ಲುಗಳಲ್ಲ. ಸುಮಾರು 88 ದಶಲಕ್ಷ ವರ್ಷಗಳ ಹಿಂದೆ ಜ್ವಾಲಾಮುಖಿ ಸ್ಫೋಟದಿಂದ ಉಂಟಾದ ಬಸಾಲ್ಟಿಕ್ ಲಾವಾ ಶಿಲೆಗಳು ಇವು. ಷಡ್ಭುಜಾಕೃತಿಯ ಕಂಬಗಳಂತೆ ಕಾಣುವ ಇಂತಹ ರಚನೆ ಪ್ರಪಂಚದಲ್ಲಿ ಬಹಳ ವಿರಳ. ಅದಕ್ಕಾಗಿಯೇ ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣಾ ಇಲಾಖೆ ಇದನ್ನು ರಾಷ್ಟ್ರೀಯ ಭೂವೈಜ್ಞಾನಿಕ ಸ್ಮಾರಕ ಎಂದು ಗುರುತಿಸಿದೆ. ಈ ದ್ವೀಪದ ಒಂದು ಭಾಗ ಸಂಪೂರ್ಣವಾಗಿ ಸಮುದ್ರದ ಚಿಪ್ಪುಗಳಿಂದ, ಅಂದರೆ ಸೀಶೆಲ್ಸ್ಗಳಿಂದ ತುಂಬಿದೆ. ಇದನ್ನು ಶೆಲ್ ಬೀಚ್ ಎಂದು ಕರೆಯುತ್ತಾರೆ. ಇಲ್ಲಿ ಮರಳು ಕಾಣುವುದಕ್ಕಿಂತ ಹೆಚ್ಚಾಗಿ ವಿವಿಧ ಗಾತ್ರದ ಮತ್ತು ಬಣ್ಣದ ಚಿಪ್ಪುಗಳು ರಾಶಿ ರಾಶಿಯಾಗಿ ಕಾಣಸಿಗುತ್ತವೆ. ಇನ್ನು ಇಲ್ಲಿನ ಜೀವವೈವಿಧ್ಯದ ಬಗ್ಗೆ ಹೇಳುವುದಾದರೆ, ಇಲ್ಲಿ ಗಲ್, ಸ್ಯಾಂಡ್ ಪೈಪರ್ ಮತ್ತು ಗ್ರೇ ಹೆರಾನ್ ನಂತಹ ಅಪರೂಪದ ಸಮುದ್ರ ಪಕ್ಷಿಗಳನ್ನು ಕಾಣಬಹುದು. ಹೆಸರೇ ಸೂಚಿಸುವಂತೆ ಇದು ಕೋಕೋನಟ್ ಐಲ್ಯಾಂಡ್ ಆಗಿರುವುದರಿಂದ ದ್ವೀಪದ ಮಧ್ಯಭಾಗದಲ್ಲಿ ದಟ್ಟವಾದ ತೆಂಗಿನ ಮರಗಳ ಸಾಲಿದೆ. ನೀವು ಇಲ್ಲಿಗೆ ತಲುಪಬೇಕಾದರೆ ಮೊದಲು ಉಡುಪಿಯ ಮಲ್ಪೆ ಬೀಚ್ಗೆ ಬರಬೇಕು. ಅಲ್ಲಿಂದ ಬೋಟ್ ಮೂಲಕ 20 ನಿಮಿಷ ಪ್ರಯಾಣ ಮಾಡಿದರೆ ದ್ವೀಪ ತಲುಪಬಹುದು. ಬೆಳಿಗ್ಗೆ 9:45ರಿಂದ ಸಂಜೆ 5:15ವರೆಗೆ ಮಾತ್ರ ಇಲ್ಲಿಗೆ ಭೇಟಿ ನೀಡಲು ಅವಕಾಶವಿರುತ್ತದೆ. ಸಾಹಸ ಪ್ರಿಯರಿಗಾಗಿ ಇತ್ತೀಚೆಗೆ ಇಲ್ಲಿ ಪ್ಯಾರಾಸೈಲಿಂಗ್, ಜೆಟ್ ಸ್ಕೀ ಮತ್ತು ಬನಾನಾ ರೈಡ್ಗಳನ್ನು ಆರಂಭಿಸಲಾಗಿದೆ. ಪ್ರವಾಸಿಗರಿಗಾಗಿ ವಿಶೇಷವಾದ ಫೋಟೋ ಪಾಯಿಂಟ್ಗಳನ್ನು ಸಹ ಅಳವಡಿಸಲಾಗಿದೆ. ಕೆಲವು ಮುನ್ನೆಚ್ಚರಿಕೆಗಳು ಅವಶ್ಯಕ. ದ್ವೀಪದ ಬಂಡೆಗಳು ತುಂಬಾ ಹರಿತವಾಗಿವೆ ಮತ್ತು ಅಲೆಗಳ ಅಬ್ಬರ ಹೆಚ್ಚಿರುವುದರಿಂದ ಸಮುದ್ರದಲ್ಲಿ ಈಜುವುದನ್ನು ನಿಷೇಧಿಸಲಾಗಿದೆ. ದ್ವೀಪದಲ್ಲಿ ನೆರಳು ಕಡಿಮೆ ಇರುವುದರಿಂದ ಸನ್ಸ್ಕ್ರೀನ್ ಅಥವಾ ಕೊಡೆ ತರುವುದು ಉತ್ತಮ. ಉಡುಪಿಗೆ ಬಂದರೆ ಈ ಅದ್ಭುತ ತಾಣವನ್ನು ಮಿಸ್ ಮಾಡಬೇಡಿ. ಧನ್ಯವಾದಗಳು.